ಧನುಸ್ಸು ರಾಶಿ ದಾಂಪತ್ಯದಲ್ಲಿ ಸಮಸ್ಯೆ, ಸ್ವಲ್ಪ ಜಗಳವಾಗ್ತಕ್ಕಂತಹ ಪರಿಸ್ಥಿತಿ, ಅದನ್ನು ಸರಿಯಾದಂತಹ ರೀತಿಯಲ್ಲಿ ನೀವು ಗಮನಿಸ್ಕೊಳ್ಳಿಲ್ಲ ಅಂತಾದರೆ ಮನಸ್ತಾಪಕ್ಕೆ ಕಾರಣವಾಗುತ್ತೆ. ವಿಶ್ರಾಂತಿಯಿಂದ ದಿನ ಕಳೀಬೇಕು ಅಂತ ಹೇಳಿ ತೀರ್ಮಾನ ಮಾಡ್ತೀರಿ, ಆದರೆ ಆಗೋದಿಲ್ಲ. ಆರಾಮಾಗಿದ್ದು ಬಿಡಬೇಕು, ಇವತ್ತು ಯಾವ ಜಂಜಾಟವೂ ಬೇಡ ಅನ್ನುವಂತಹ ಸ್ಥಿತಿಯಲ್ಲಿ ನೀವಿರ್ತೀರಿ. ಆದರೆ ಅದಕ್ಕೆ ಅವಕಾಶಗಳು ಆಗದೇ ಇರತಕ್ಕಂಥದ್ದು. ಸ್ನೇಹಿತರ ಆಗಮನವಾಗತ್ತೆ, ಅವರ ಜೊತೆಯಲ್ಲಿ ಒಂದಷ್ಟೊತ್ತು ಮಾತಾಡಬೇಕಾದಂಥದ್ದು. ಜವಾಬ್ದಾರಿಯುತವಾದಂತಹ ಕೆಲಸಗಳನ್ನು ಸಕಾಲದಲ್ಲಿ ಮಾಡಬೇಕಾಗತ್ತೆ. ಯಾವುದೋ ಅನಗತ್ಯವಾದಂತಹ ವಿಚಾರಗಳಿಗೆ ಸಮಯವನ್ನು ವ್ಯರ್ಥ ಮಾಡಿಕೊಂಡು ಮುಖ್ಯವಾಗಿ ಮಾಡಬೇಕಾದಂತಹ ಕರ್ತವ್ಯವನ್ನೇ ಮರೆತು ಬಿಟ್ಟರೆ ತೊಂದರೆಯಾಗ್ತಕ್ಕಂಥದ್ದು. ಆರೋಗ್ಯ ಸುಧಾರಣೆಯಾಗತ್ತೆ. ಸಣ್ಣ ಪುಟ್ಟ ಸಮಸ್ಯೆಗಳಿರತಕ್ಕಂತಹ ಹಿಂದಿನ ದಿನಮಾನಗಳು ನಿಮಗೆ ಜ್ಞಾಪಕಕ್ಕೆ ಬಂದರೆ ಇವತ್ತು ಅದೆಲ್ಲವೂ ಕೂಡ ಪರಿಹಾರವಾಗಿದೆ ಅಂತಕ್ಕಂತಹ ಅನುಭವ ನಿಮ್ಮದಾಗತ್ತೆ. ಹಣದ ಕೊರತೆಯೂ ಕೂಡ ಇರುವುದಿಲ್ಲ. ಆರ್ಥಿಕವಾಗಿ ನಿಮ್ಮ ಯೋಗ್ಯತೆಗೆ ಎಷ್ಟು ಹಣ ದಕ್ಕಬೇಕು, ಸಿಕ್ಕಬೇಕು, ಅದು ನಿಮ್ಮ ಹತ್ರ ಇರುವಂಥದ್ದು. ಗುರು ದತ್ತಾತ್ರೇಯರ ಆರಾಧನೆಯನ್ನು ಮಾಡಿ ಶುಭವಾಗಿ. ಮಕರ ರಾಶಿ, ನಿಮ್ಮ ಕೆಲಸವೇ ನಿಮಗೆ ತೃಪ್ತಿ ಕೊಡುವುದಿಲ್ಲ. ಹಾಗಾಗಿ ನಿಮ್ಮ ಕೆಲಸದ ಬಗ್ಗೆ ಹೆಚ್ಚು ಗಮನವನ್ನು ನೀವು ಕೊಟ್ಟರೂ ಕೂಡ ಮನಸ್ಸಿಗೆ ಸಮಾಧಾನ ಆಗೋದಿಲ್ಲ. ಆದಷ್ಟು ಮತ್ತೆ ಪ್ರಯತ್ನ ಮಾಡಿ ನಿಮ್ಮ ಕೆಲಸವನ್ನು ಪರಿಪೂರ್ಣ ಮಾಡಿ ಗುರಿ ಮುಟ್ಟುವ ತನಕ ನಿಮ್ಮ ಸಾಧನೆ, ನಿಮ್ಮ ಪ್ರಯತ್ನ ನಿಲ್ಲದೇ ಇರತಕ್ಕಂಥದ್ದಾಗಲಿ. ಎಲ್ಲ ಕೆಲಸಗಳು ಕೂಡ ತುಂಬ ನಿಧಾನವಾಗುತ್ತೆ, ಅದು ಬೇಸರವಾಗುತ್ತೆ. ನಿಮ್ಮ ವೇಗಕ್ಕೆ, ನಿಮ್ಮ ಆತುರಕ್ಕೆ ಅಷ್ಟು ಬೇಗ ಯಾವ ಕೆಲಸಗಳು ಕೂಡ ಆಗೋದಿಲ್ಲ. ಮಾನಸಿಕವಾಗಿ ನೆಮ್ಮದಿ ಇರುವುದಿಲ್ಲ. ಮನಸ್ಸಿನ ಮೇಲೆ ತುಂಬ ಏನೋ ಪರಿಣಾಮ, ಏನು ಮಾಡಿದರೂ ಕೂಡ ಮನಸ್ಸಿಗೆ ಸಮಾಧಾನ ಸಿಗ್ತಾ ಇಲ್ಲ. ಆರೋಗ್ಯವೂ ಕೂಡ ಸಮಾಧಾನಕರವಾಗಿಲ್ಲ. ಇದಕ್ಕೆ ಪೂರಕ ಅಂತ ಹೇಳುವ ಹಾಗೆ ಆರೋಗ್ಯದಲ್ಲೂ ವ್ಯತ್ಯಾಸ, ಮನಸ್ಸಿನಲ್ಲೂ ಕೂಡ ಏನೋ ಒಂದು ರೀತಿಯ ಅಸಮಾಧಾನ ಇರತಕ್ಕಂಥದ್ದು. ಮಕ್ಕಳಿಂದ ಕಿರಿಕಿರಿ, ಮಕ್ಕಳ ವಿಚಾರಕ್ಕೆ ಹೋದರೆ ಅಲ್ಲೂ ಕೂಡ ಬೇಸರವಾಗ್ತಕ್ಕಂಥದ್ದು. ಆಸ್ತಿ ವಿಚಾರಕ್ಕೆ ಮನೆಯಲ್ಲಿ ಮನಸ್ತಾಪ, ಕಲಹ. ಒಟ್ಟಾರೆ ವ್ಯಾವಹಾರಿಕವಾಗಿ, ಸಾಂಸಾರಿಕವಾಗಿ, ಮಾನಸಿಕವಾಗಿ, ಆರ್ಥಿಕವಾಗಿ ಎಲ್ಲ ವಿಷಯಗಳಲ್ಲೂ ಕೂಡ ಋಣಾತ್ಮಕವಾದಂತಹ ಫಲವೇ ಈ ದಿವಸ ನಿಮಗೆ ಪ್ರಧಾನವಾಗಿರತಕ್ಕಂಥದ್ದು. ಪ್ರತ್ಯಂಗಿರಾ ದೇವಿಯ ಆರಾಧನೆಯನ್ನು ಮಾಡಿ ಶುಭವಾಗಿ. ಕುಂಭರಾಶಿ, ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ವಾತಾವರಣ ಚೆನ್ನಾಗಿರುತ್ತೆ. ಎಲ್ಲಿ ಕೆಲಸ ಮಾಡ್ತಿರೋ ಆ ಜಾಗದಲ್ಲಿ ವಾತಾವರಣ ಚೆನ್ನಾಗಿರುತ್ತೆ. ನಿಮ್ಮ ಕರ್ತವ್ಯಕ್ಕೆ ಯಾವುದೇ ರೀತಿಯ ಅಡ್ಡಿ ಆತಂಕಗಳಿಲ್ಲ, ಲೋಪ ಬರೋದಿಲ್ಲ. ಪ್ರಾಮಾಣಿಕವಾಗಿ ನಿಮ್ಮ ಕೆಲಸವನ್ನು ಮಾಡಬೇಕಾದಂಥದ್ದು. ನಿಮ್ಮ ಯಶಸ್ಸು ನಿಮಗೆ ತೃಪ್ತಿ ಕೊಡುತ್ತೆ. ನೀವು ಯಾವ ರೀತಿ ಅಭಿವೃದ್ಧಿಯನ್ನು ಹೊಂದುತ್ತಾ ಇದ್ದೀರಿ, ಎಷ್ಟು ನಿಮಗೆ ಪ್ರೋತ್ಸಾಹ ಸಿಗ್ತಾ ಇದೆ, ಇದು ನಿಮಗೆ ತೃಪ್ತಿದಾಯಕವಾದಂತಹ ವಿಚಾರವಾಗುತ್ತೆ. ಕುಟುಂಬದಲ್ಲಿ ನಿಮಗೆ ಎಲ್ಲ ರೀತಿಯ ಸಹಕಾರ ಸಿಕ್ಕತ್ತೆ. ಕೌಟುಂಬಿಕವಾಗಿ ನೀವು ಬಹಳ ಸಹಕಾರವನ್ನು ಪಡಿತೀರಿ. ಆ ವಿಷಯದಲ್ಲಿ ಇಂದಿನ ವಿಚಾರವನ್ನು ಮಾಡ್ತಾ ಹೋದರೆ ಪುಣ್ಯವಂತರು ಅಂತ ಹೇಳಬೇಕು. ಆರ್ಥಿಕವಾಗಿ ಹಳೆಯ ದ್ವೇಷ ಮುಂದುವರಿಯುತ್ತೆ. ಯಾವುದೋ ಹಣಕಾಸಿನ ವಿಚಾರದಲ್ಲಿ, ಕೊಟ್ಟು ತೆಗೆದುಕೊಳ್ತಕ್ಕಂತಹ ವಿಚಾರದಲ್ಲಿ ಹಳೆಯ ದ್ವೇಷ ಇದ್ದರೆ ಅದು ಮತ್ತೆ ಮುಂದುವರ್ಕೊಂಡು ಹೋಗ್ತಕ್ಕಂಥದ್ದಾಗತ್ತೆ. ಮನೆಯಲ್ಲಿ ಯಾವುದೇ ರೀತಿಯ ಅಹಿತಕರವಾದಂತಹ ಘಟನೆಗೆ ನಿಮ್ಮಿಂದ ಅವಕಾಶ ಮಾಡಿಕೊಡಬೇಡಿ. ಮನೆಯಲ್ಲಿ ಆ ರೀತಿ ನಡೆಯುವ ಸಾಧ್ಯತೆ ಹೆಚ್ಚಾಗಿ ಸೂಚ್ಯವಾಗಿರತಕ್ಕಂಥದ್ದು. ಹೊಸ ಆಲೋಚನೆಗಳಿಂದ ತೃಪ್ತಿ, ಮುಂದೇನು ಮಾಡಬೇಕು ಅಂತಕ್ಕಂತಹ ಯೋಚನೆ ಮನಸ್ಸಿಗೆ ಏನೋ ಒಂದು ಸಮಾಧಾನ ಕೊಡುತ್ತೆ. ದುರ್ಗಾರಾಧನೆಯನ್ನು ಮಾಡಿ ಶುಭವಾಗಿ. ಮೀನರಾಶಿ, ಹಳೆಯ ಜಗಳಗಳು ಏನೇ ಇದ್ದರೂ ಕೂಡ ಎಲ್ಲ ಪರಿಹಾರವಾಗುತ್ತೆ. ಅದು ಒಂದು ರೀತಿಯಲ್ಲಿ ಮನಸ್ಸಿಗೆ ನಿರಾಳ ಅನ್ನುವಂತಹ ಭಾವನೆ ಬರುತ್ತೆ. ವ್ಯಾಪಾರ ವ್ಯವಹಾರದಲ್ಲಿ ಅನುಕೂಲವಾಗುತ್ತೆ. ಅದನ್ನು ಹಾಗೆ ಮುಂದುವರಿಸ್ಕೊಂಡು ಹೋಗಬೇಕಾದಂಥದ್ದು ಮಾತ್ರ ನಿಮ್ಮ ಕೈಯಲ್ಲಿರತಕ್ಕಂಥದ್ದು. ಮಾರ್ಕೆಟಿಂಗ್ ವ್ಯವಹಾರದಲ್ಲಿರತಕ್ಕಂಥವ್ರಿಗೆ ಈ ದಿವಸ ಶುಭ ಮತ್ತು ಲಾಭ ಇದೆ. ಯಾರು ಮಾರ್ಕೆಟಿಂಗಲ್ಲಿ ಹೆಚ್ಚಿನ ಪರಿಣಿತಿಯನ್ನು ಪಡೆದಿರತಕ್ಕಂಥವರಿದ್ದೀರಿ ಅವರಿಗೆ ವಿಶೇಷವಾದಂತಹ ಸವಲತ್ತುಗಳು, ಗೌರವ, ಸ್ಥಾನ, ಮಾನ, ಲಾಭ, ಶುಭ ಎಲ್ಲವೂ ಕೂಡ ಈ ದಿವಸ ಸಿಗ್ತಕ್ಕಂಥದ್ದು. ಪಿತ್ರಾರ್ಜಿತವಾದಂತಹ ಆಸ್ತಿಯಿಂದಲೂ ಕೂಡ ಲಾಭವಾಗತಕ್ಕಂತಹ ಯೋಗ ನಿಮ್ಮನ್ನು ಹುಡುಕಿಕೊಂಡು ಬರ್ತಾ ಇದೆ. ನಿಮ್ಮ ಕೆಲಸದಲ್ಲಿ ಮಾತ್ರ ಪ್ರಾಮಾಣಿಕತೆ ಇರಬೇಕು. ಅಲ್ಲಿ ಏನಾದರೂ ಅಪ್ರಾಮಾಣಿಕರಾಗಿ ನೀವು ವರ್ತಿಸಿದರೆ ಈ ಫಲಗಳೆಲ್ಲ ವಿರುದ್ಧವಾದಂತಹ ರೀತಿಯಲ್ಲಿ ಆಗ ಹೋಗುತ್ತೆ ಅನ್ನುವಂಥದ್ದು ಗೊತ್ತಿರಲಿ. ಹಣದ ದುಂದು ವೆಚ್ಚ ಬೇಡ. ಯಾವುದೇ ಕಾರಣಕ್ಕೂ ಕೂಡ
ಕೈಯಲ್ಲಿ ಹಣ ಇದೆ ಅಥವಾ ನನಗೆ ಆರ್ಥಿಕವಾಗಿ ಯಾವ ತೊಂದರೆ ಇಲ್ಲ ಅಂತಕ್ಕಂತಹ ದುರಭಿಮಾನದಿಂದ ಹಣವನ್ನು ಖರ್ಚು ಮಾಡಿದರೆ ಅದು ತೊಂದರೆಯಾಗ್ತಕ್ಕಂತಹದ್ದು. ಶ್ರೀರಾಮ ಪರಿವಾರ ದೇವತಾ ಆರಾಧನೆಯನ್ನು ಮಾಡಿ ಶುಭವಾಗಿ. ಈ ರೀತಿ 12 ರಾಶಿಗಳ ಫಲಾಫಲಗಳನ್ನು, ಸರಳ ಸೂಕ್ತ ಪರಿಹಾರ ಮಾರ್ಗಗಳನ್ನು ಗಮನಿಸಿದ್ದೀರಿ. ಯಾರಿಗೆ ಗ್ರಹಗತಿಯ ದೃಷ್ಟಿಯಿಂದ ಕಷ್ಟ ನಷ್ಟಗಳಿವೆಯೋ ಅವೆಲ್ಲವೂ ಕೂಡ ಭಗವದ್ ಅನುಗ್ರಹದಿಂದ ಪರಿಹಾರವಾಗಿ ಎಲ್ಲರಿಗೂ ಕೂಡ ಸುಖ ಶಾಂತಿ ನೆಮ್ಮದಿ ಸಿಕ್ಕಲಿ ಅಂತ ಹಾರೈಸ್ತಾ ಶುಭವಾಗಿ.